ಬಸವಾದಿ ಶರಣಶರಣೆಯರನ್ನು ಪ್ರಾತಸ್ಮರಣೀಯರಾದ ಮುರುಘಾಮಠದ ಲಿಂಗೈಕ್ಯ ಮೃತ್ಯುಂಜಯ ಮಹಾಂತಪ್ಪಗಳವರನ್ನು ಸ್ಮರಿಸಿ ಮೈಲಾರ ಬಸವಲಿಂಗ ಶರಣರು ತಮ್ಮ ತ್ರಿಪದಿಯಲ್ಲಿ ಹೇಳ್ತಾರೆ, ಹಲವು ಮಾತೇನು ನೀನುಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ. ಅತ್ಯದ್ಭುತವಾಗಿರುವಂಥ ಮಾತು. ಮಹಾತ್ಮರು ಎಲ್ಲಿ ಪಾದ ಸ್ಪರ್ಶವನ್ನು ಮಾಡ್ತಾರ ಆ ಭೂಮಿ, ಆ ನೆಲ, ಆ ಸ್ಥಳ, ಆ ಮಣ್ಣು ಅದು ಪವಿತ್ರ ಕ್ಷೇತ್ರವಾಗ್ತದ ಅನ್ನೋ ಮಾತನ್ನು ಹೇಳ್ತಾರೆ. ಅವರು ಎಲ್ಲಿ ಪಾದ ಇಡ್ತಾರ ಮಹಾತ್ಮರು, ಆ ಜಲ ಅದು ಪವಿತ್ರವಾಗಿರುವಂತಹ ತೀರ್ಥ ಆಗ್ತದ ಅಂತ ಹೇಳ್ತಾರೆ. ಈ ತ್ರಿಪದಿಗೆ ಜ್ವಲಂತ ಸಾಕ್ಷಿಯಾಗಿರುವಂಥ ಮಠ ಯಾವುದಾದ್ರೂ ಇದ್ದರೆ ಅದು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಹಂಸಭಾವಿಯ ಕೋರಿಟೋಪಿ ಸಿದ್ಧಲಿಂಗೇಶ್ವರ ಮಠ. ಇಂಥ ಮಠ ಕೋರಿಟೋಪಿ ಸಿದ್ಧಲಿಂಗೇಶ್ವರರ ಪಾದ ಸ್ಪರ್ಶದಿಂದ, ಧಾರವಾಡ ಮುರುಘಾಮಠದ ಮೃತ್ಯುಂಜಯ ಮಹಾಂತಪ್ಪಗಳವರ ಪಾದ ಸ್ಪರ್ಶದಿಂದ ಪಾವಿತ್ರ್ಯವನ್ನು ಹೊಂದಿರುವಂಥ ಪಾವನ ಭೂಮಿ. ಇಂಥ ಪವಿತ್ರ ನೆಲದಲ್ಲಿ ಧಾರವಾಡ ಮುರುಘಾಮಠದ ಲಿಂಗೈಕ್ಯ ಮೃತ್ಯುಂಜಯ ಮಹಾಸ್ವಾಮಿಗಳು 1917-18 ಮಧ್ಯಭಾಗದಲ್ಲಿ ಹಂಸಭಾವಿಯಲ್ಲಿ ಅನೇಕ ಹಿರಿಯರನ್ನು ಬರಮಾಡಿಕೊಂಡು ಅಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಆ ಸಂಸ್ಥೆ ಇವತ್ತು ಮೃತ್ಯುಂಜಯ ವಿದ್ಯಾಪೀಠ ಅಂತ ಅನ್ನುವ ಪರಿವರ್ತನೆ ಹೊಂದಿ ಇವತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಣ ಕಾಲೇಜುಗಳು ಹಂಸಭಾವಿ ವಿದ್ಯಾಪೀಠದಲ್ಲಿ ನೆರವೇರ್ತಾ ಇದ್ದಾವೆ. ಸುಮಾರು ಮೃತ್ಯುಂಜಯ ವಿದ್ಯಾಪೀಠದಲ್ಲಿ 2-3 ಸಾವಿರ ವಿದ್ಯಾರ್ಥಿಗಳು ಅಧ್ಯಯನ ಅಭ್ಯಾಸವನ್ನು ಮಾಡ್ತಾರೆ. ಇದು ಎಲ್ಲದಕ್ಕೂ ಕಾರಣ, ಬೆನ್ನೆಲುಬು, ಬೆನ್ನುಗಾಳಿ ಅಂತಂದರೆ ಧಾರವಾಡ ಮೃತ್ಯುಂಜಯ ಮಹಾಸ್ವಾಮಿಗಳ, ಮಹಾಂತ ಮಹಾಸ್ವಾಮಿಗಳ ಬೆನ್ನುಗಾಳಿ, ಬೆನ್ನೆಲುಬು, ಕೃಪಾ ಆಶೀರ್ವಾದ. ಈ ಆಶೀರ್ವಾದದಿಂದನೇ ಈ ವಿದ್ಯಾಪೀಠ ಮುನ್ನಡೆದಿರುವಂಥದ್ದು. ಇವತ್ತು 100 ವರ್ಷಕ್ಕೆ ಆ ಸಂಸ್ಥೆ ತಲುಪ್ತಾ ಇದೆ. ಅಂಥ ಮೃತ್ಯುಂಜಯ ವಿದ್ಯಾಪೀಠದ ಶತಮಾನೋತ್ಸವವನ್ನು ಭಾಳ ಅತ್ಯಂತ ವಿಜೃಂಭಣೆಯಿಂದ ವಿಧಾಯಕವಾಗಿ ಕಾರ್ಯಕ್ರಮವನ್ನು ಇವತ್ತು ವಿದ್ಯಾಪೀಠದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು, ಆಡಳಿತ ಮಂಡಳಿಯವರೆಲ್ಲ ಸೇರಿಕೊಂಡು ಇವತ್ತು ಸುತ್ತೂರು ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಧಾರವಾಡ ಮುರುಘಾಮಠದ ಮಲ್ಲಿಕಾರ್ಜುನ ಸ್ವಾಮಿಗಳ ಸನ್ನಿಧಾನದಲ್ಲಿ ಇವತ್ತು ಇನ್ನು ಅನೇಕ ರಾಜಕೀಯ ಗಣ್ಯರನ್ನು, ಮಾನ್ಯರನ್ನು ಬರಮಾಡಿಕೊಂಡು ಒಂದು ಬೃಹತ್ ಕಾರ್ಯಕ್ರಮವನ್ನು ಐತಿಹಾಸಿಕವಾಗಿ ಹಂಸಭಾವಿ ವಿದ್ಯಾಪೀಠದವರು ಮಾಡ್ತಾ ಇರೋದು ಭಾಳಷ್ಟು ನಮಗೂ ಸಂತೋಷ, ಆನಂದ. ಈ ಸಂಸ್ಥೆ 100 ವರ್ಷದಿಂದ ದ್ವಿಶತಮಾನದವರೆಗೆ ಅತ್ಯದ್ಭುತವಾಗಿ ಮುನ್ನಡಿಲಿ, ಸರಾಗವಾಗಿ, ಸಾಂಗವಾಗಿ ನೆರವೇರಲಿ ಅಂತ ಹೇಳಿ ಮೃತ್ಯುಂಜಯ ವಿದ್ಯಾಪೀಠದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ, ನೆರೆದ ಭಕ್ತರಿಗೂ
ಎಲ್ಲ ಸರ್ವ ಸಮಾಜದ ಶರಣರಿಗೂ ಅತ್ಯಂತ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ಮತ್ತೊಂದು ಸಲ ನಿಮಗೆಲ್ಲ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.